beginning of a beautiful journey of everyone's life will start in school. Small steps, big dreams, and endless possibilities. ಹಾಯ್ ಗುಡ್ ಮಾರ್ನಿಂಗ್, ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಇದು ಜಶ್ವಿನ್ ಸ್ಕೂಲ್ನ ಫಸ್ಟ್ ಡೇ ವ್ಲಾಗು. ಇದು ಜೂನ್ 1 ವಿಡಿಯೋ. ಈ ಸಾರಿ ಜೂನ್ 1, ಅದರಲ್ಲೂ ಮಂಡೇ ಸ್ಟಾರ್ಟ್ ಆಗಿರೋದ್ರಿಂದ ಏನೋ ಒಂದು ಹೊಸ ಹುರುಪಲ್ವಾ. ಇಷ್ಟು ದಿನ ಮನೆಯಲ್ಲೇ ಅಮ್ಮ ಅಪ್ಪ ಮನೆಯವ್ರ ಜೊತೆ ಅಂತ ಅವನ ಆಟ ಪಾಠ ಎಲ್ಲನೂ ನಡೀತಾ ಇತ್ತು. ಬಟ್ ಇವತ್ತಿಂದ ಒಂದು ಹೊಸ ಲೈಫ್ನ ನೋಡೋದಕ್ಕೆ ಹೋಗ್ತಾ ಇದ್ದಾನೆ. ಇವನೊಬ್ಬನೇ ಅಲ್ಲ, ತುಂಬ ಜನ ಮಕ್ಕಳು ಈ ಹೊಸ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಅವರವರ ಲೈಫಲ್ಲಿ ಅವ್ರಿಗೆ ಬಯಸಿದ್ದೆಲ್ಲ ಸಿಗಲಿ, ಎಲ್ಲರೂ ಕೂಡ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಲಿ ಅಂತ ನಾವೆಲ್ಲ ಪೇರೆಂಟ್ಸು ಅವರನ್ನು ಹಾರೈಸೋಣ. ಸೊ ಫಸ್ಟ್ ಡೇ ಅಲ್ವಾ, ಮಕ್ಕಳನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತ ಸ್ಕೂಲ್ಗಳನ್ನೆಲ್ಲ ಕಲರ್ಫುಲ್ಲಾಗಿ ರೆಡಿ ಮಾಡಿರ್ತಾರೆ. ಸೊ ಅದಕ್ಕೆ ಅವರ ಡೇ ಕೂಡ ಕಲರ್ಫುಲ್ಲಾಗಿ ಸ್ಟಾರ್ಟ್ ಆಗಲಿ ಅಂತ ಇವತ್ತು ಅವರೆಲ್ಲ ಲಂಚ್ ಬಾಕ್ಸ್ಗೆ ಹೆಲ್ದಿಯಾಗಿ, ಟೇಸ್ಟಿಯಾಗಿ ಹಾಗೆ ಕಲರ್ಫುಲ್ ಆಗಿರೋ ಅಂಥ ಪಾಲಕ್ ಬೀಟ್ರೂಟ್ ಪನ್ನೀರ್ ಪರಾಟನ ಮಾಡ್ತಾಯಿದ್ದೀನಿ. ಮೊದಲು ಬೀಟ್ರೂಟ್ನ ಮತ್ತು ಪಾಲಕ್ನ ಸಪ್ರೇಟಾಗಿ ಪ್ಯೂರಿ ಮಾಡಿ ಎತ್ತಿಟ್ಕೊಂಡು ಅದನ್ನು ಚಪಾತಿ ಹಿಟ್ಟಿಗೆ ಹಾಕಿ, ಅಂದರೆ ಗೋಧಿ ಹಿಟ್ಟಿಗೆ ಹಾಕಿ ಎರಡನ್ನೂ ಕೂಡ ಸಪ್ರೇಟಾಗಿ ನಾದಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಪ್ಲೇಟಲ್ಲಿ ಪನ್ನೀರ್ನ ನೀಟಾಗಿ ತುರಿದಿಟ್ಕೊಳ್ತಾ ಇದ್ದೀನಿ. ಈ ತುರಿದಿರೋ ಪನ್ನೀರ್ಗೆ ನಾವು ಮಸಾಲೆಗಳನ್ನ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ನಾನಿಲ್ಲಿ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ತೊಗೊಂಡಿದ್ದೀನಿ. ಹಾಗೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಹಾಕಬೇಕು. ಬಟ್ ನನ್ನ ಹತ್ರ ರೆಡಿ ಇರಲಿಲ್ಲ, ಹಾಗಾಗಿ ಇದ್ರ ಜೊತೆನೇ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡು ಫೈನಾಗಿ ಚಾಪ್ ಮಾಡಿ ಇದಕ್ಕೆ ಹಾಕಿದ್ದೀನಿ. ನೆಕ್ಸ್ಟ್ 1 ಚಮಚ ಜೀರಿಗೆ, ಸ್ವಲ್ಪ ಅರಿಶಿನದ ಪುಡಿ, 1 ಚಮಚ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಹಾಗೆ ಗರಂ ಮಸಾಲ, ಇನ್ನು ಫೈನಾಗಿ ಚಾಪ್ ಮಾಡಿರೋ ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಬೀಟ್ರೂಟ್ದೇ ಸಪ್ರೇಟಾಗಿ ಮತ್ತು ಪಾಲಕ್ದೇ ಸಪ್ರೇಟಾಗಿ ಚಪಾತಿನ ಮಾಡಿಕೊಂಡು 1 ಚಪಾತಿನ ಈ ರೀತಿ ಹಾಕಿ ಅದ್ರ ಮೇಲ್ಗಡೆ ನಾವು ರೆಡಿ ಮಾಡಿರೋಂಥ ಪನ್ನೀರ್ ಸ್ಟಫಿಂಗನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಇದ್ರ ಮೇಲೆ ಇನ್ನೊಂದು ಚಪಾತಿನ ಹಾಕಿ ಸ್ವಲ್ಪ ಪುಡಿ ಹಿಟ್ಟನ್ನು ಉದುರಿಸ್ಕೊಂಡು ಲೈಟಾಗಿ ಇದನ್ನು ಪ್ರೆಸ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಡ್ಕೊಂಡ್ಮೇಲೆ ಈ ಪಿಜ್ಜಾ ಕಟರ್ ಬರುತ್ತಲ್ವ, ಅದರಿಂದ ನೀಟಾಗಿ ಇದನ್ನು ಕಟ್ ಮಾಡ್ಕೋಬೋದು. ಪಿಜ್ಜಾ ಕಟರ್ ಇಲ್ಲ ಅಂದರೆ ಇವನ್ ಚಾಕುವಿಂದ ಕೂಡ ನೀಟಾಗಿ ಕಟ್ ಮಾಡ್ಕೋಬೋದು. ಈಗ ಒಂದೊಂದೇ ಲೇಯರ್ನ ಈ ರೀತಿ ಸಣ್ಣದಾಗಿ ರೋಲ್ ಮಾಡ್ತಾ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೋಬೋದು. ನಾನಿಲ್ಲಿ 2 ಲೇಯರ್ನ ಸೇರಿಸಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ದೊಡ್ಡವ್ರಿಗಾದರೆ ಹಾಗೆ ನಾರ್ಮಲ್ ಆಗಿ ಎಲ್ಲದನ್ನು ಸೇರಿಸಿ ಮಾಡ್ಕೋಬೋದು. ಬಟ್ ಮಕ್ಕಳಿಗಲ್ವಾ ಈ ರೀತಿ ಸಣ್ಣದಾಗಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಪುಡಿ ಹಿಟ್ಟನ್ನು ಹಾಕಿ ಜಸ್ಟ್ ಪೂರಿ ಥರ ಇದನ್ನು ಉತ್ಕೊಂಡು 2 ಸೈಡಲ್ಲೂ ಕೂಡ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಬೇಯಿಸ್ಕೋಬೇಕು. ನೋಡಿದ್ರಲ್ವ ಎಷ್ಟು ಕಲರ್ಫುಲ್ಲಾಗಿ ಡಿಸೈನ್ ಆಗಿ ಈ ಪರಾಟ ಕಾಣಿಸ್ತಾ ಇದೆ ಅಂತ. ಒಳಗಡೆ ಪನ್ನೀರ್ ಸ್ಟಫಿಂಗ್ ಇದೆ ಅಂತಲೂ ಕೂಡ ಗೊತ್ತಾಗಲ್ಲ, ಆ ರೀತಿ ಇರುತ್ತೆ. ಮಕ್ಕಳಂತೂ ಸಖತ್ ಇಷ್ಟಪಟ್ಟು ತಿಂತಾರೆ ಇದನ್ನು. ನನ್ನ ಮಕ್ಕಳು ಇವತ್ತು ಅಮ್ಮ ನೆಕ್ಸ್ಟ್ ಟೈಮ್ ಕೂಡ ಇದನ್ನು ಮಾಡಿಕೊಡು ಅಂತ ಕೇಳ್ತಾ ಇದ್ರು. ಈ ರೀತಿ ಹೆಲ್ದಿ ರೆಸಿಪೀಸ್ನ ಮಕ್ಕಳು ಇನ್ನೊಂದ್ಸರಿ ಮಾಡಿಕೊಡು ಅಂತ ಕೇಳೋದು ಹೆಚ್ಚ, ನಾವು ಮಾಡಿಕೊಡೋದು ಹೆಚ್ಚ ಅಲ್ವಾ. ಸೊ ಈ ಥರದ ಹೆಲ್ದಿ ಅಡುಗೆಗಳನ್ನೆಲ್ಲ ನಾವು ಮಕ್ಕಳಿಗೆ ಈಗಿಂದನೇ ಅಭ್ಯಾಸ ಮಾಡಿಸೋದು ಒಳ್ಳೆಯದು. ಈಗೆಲ್ಲ ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿರೋವಂಥ ಜಂಕ್ ಫುಡ್ಸ್ನೇ ಮಕ್ಕಳು ಜಾಸ್ತಿ ಕೇಳ್ತಾ ಇರ್ತಾರಲ್ವಾ. ಸೊ ಈ ಥರ ಮನೆಯಲ್ಲೇ ನಾವು ಅವ್ರು ಇಷ್ಟಪಡೋ ಥರ ಕಲರ್ಫುಲ್ ಆಗಿ ಮಾಡಿಕೊಟ್ವಿ ಅಂದರೆ ಅವರು ಇಷ್ಟಪಟ್ಟು ತಿಂತಾರೆ, ನಮ್ಮ ಮನಸ್ಸಿಗೂ ಒಂದು ನೆಮ್ಮದಿ ಇರುತ್ತೆ. ಇವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮ್ಯಾಟೊ ಸಾಸ್ ಮಾಡಿದ್ದೆ. ನಿನ್ನೆ ನೈಟೇ ಅದನ್ನು ನಾನು ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ವಿಡಿಯೋನ ಬೆಳಗ್ಗೆ ಶೂಟ್ ಮಾಡಿದ್ರಿಂದ ಆ ರೆಸಿಪಿನ ಶೂಟ್ ಮಾಡಲಿಲ್ಲ. ಸೊ ನಿಮಗೆ ಬೇಕು ಅದ್ರ ರೆಸಿಪಿ ಅಂದರೆ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ವಿಡಿಯೋನಲ್ಲಿ ಯಾವಾಗಾದರೂ ತೋರಿಸ್ತೀನಿ. ಸೊ ಒಂದ್ಸರಿ ಈ ಟೊಮ್ಯಾಟೊ ಸಾಸ್ನ ಮಾಡಿಟ್ಕೊಂಡ್ರೆ ಆಲ್ಮೋಸ್ಟ್ ನಮಗೆ 1 ತಿಂಗಳವರೆಗೂ ಬರುತ್ತೆ. ನಾನು ಯಾವಾಗಲೂ ಇದೇ ಥರ ಮಾಡಿಟ್ಕೊಳ್ತೀನಿ. ಸೊ ಅದರ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜಸ್ಟ್ ಅಚ್ಚನ್ನ ಡ್ರಾಪ್ ಮಾಡಿ ಬಂದೆ. ಸೊ ಅವ್ನು ಬೆಳಗ್ಗೆ ಸ್ಕೂಲಿಗೆ ಹೋಗೋವರೆಗೂ ಎಷ್ಟು ಅಡಾವಡಿ ಅನಿಸುತ್ತೆ ಗೊತ್ತಾ. ಸೊ ಬೆಳಗ್ಗೆ ಒಂದು ಬಸ್ ಪಿಕಪ್ ಇರೋದು 7:50ಗೆ. ಸೊ ನಾನು ಒಂದು 5:45 ಅಥವಾ 6ಗೆಲ್ಲ ಎದ್ದು ಅವನಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇರ್ತೀನಿ. ಅಷ್ಟೊತ್ತಿಂದ ಹಿಡಿದು 7:50ವರೆಗೂ ಒಂದು ನಿಮಿಷನೂ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ಗೊತ್ತಾ. 1 ನಿಮಿಷ ಲಾಸ್ ಆದ್ರೂ ಮತ್ತೆ ಡಿಲೇ ಆಗಿಬಿಡುತ್ತೆ ಅನ್ನೋ ಟೆನ್ಷನು. ಯಾಕೆಂದರೆ ಇವಂದೇ ಫಸ್ಟ್ ಪಿಕಪ್ಪು. ಸೊ ಇವನು ಸ್ವಲ್ಪ ಲೇಟ್ ಮಾಡ್ದ ಅಂದರೆ ಬೇರೆ ಮಕ್ಕಳಿಗೆಲ್ಲ ಪ್ರಾಬ್ಲಮ್
ಪ್ರಾಬ್ಲಮ್ ಆಗುತ್ತಲ್ವಾ. ನಾವೇ ಯೂಶಲ್ ಆಗಿ ಸ್ಕೂಲ್ ಹತ್ರ ಹೋಗಿ ಡ್ರಾಪ್ ಮಾಡಿ ಬರ್ತೀವಿ ಅಂದರೆ 1-2 ನಿಮಿಷ ಲೇಟ್ ಆದರೂ ನಡೆಯುತ್ತೆ. ಬಟ್ ಈ ಥರ ಬಸ್ ಪಿಕಪ್ ಎಲ್ಲ ಇದ್ದಾಗ 1 ನಿಮಿಷ ಲೇಟ್ ಆದ್ರೂ ಬೇರೆಯವ್ರಿಗೆ ತೊಂದರೆ ಆಗುತ್ತಲ್ವಾ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಮೈಂಡಲ್ಲಿ ಅದೇ ಓಡ್ತಾ ಇರುತ್ತೆ. ಸೊ ಅಚ್ಚುನು ಅಷ್ಟೇ, ಒಂದ್ಸಲ ಎಬ್ಸಿದ ತಕ್ಷಣನೇ ಆದಷ್ಟು ಬೇಗನೆ ರೆಡಿ ಆಗಿಬಿಡ್ತಾನೆ. ಯಾಕಂದರೆ ನೈಟು ಸ್ವಲ್ಪ ಬೇಗನೆ ಮಲಗಿಸಿರ್ತೀನಿ ಅವನ್ನ. ಸೊ ಎಬ್ಸಿದ ತಕ್ಷಣನೇ ಜಶ್ವಿನ್ನಾದರೆ ಒಂದು ಅರ್ಧ ಗಂಟೆ ಪ್ಯಾಂಪರ್ ಮಾಡಬೇಕು, ಎದ್ದೇಳು ಅದು ಇದು ಅಂತ ಸ್ಟೋರಿಗಳನ್ನೆಲ್ಲ ಹೇಳಿ ಎಬ್ಸ್ಬೇಕು. ಬಟ್ ಇವನು ಸ್ಟಾರ್ಟಿಂಗಿಂದನೂ ಅಷ್ಟೇ, ಸ್ವಲ್ಪ ಎಬ್ಸಿದ ತಕ್ಷಣ ಬೇಗನೆ ಎದ್ಬಿಡ್ತಾನೆ. ಬಟ್ ಎದ್ದ ಮೇಲೆ ಒಂದು 5-10 ನಿಮಿಷ ಹಾಗೇ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾನೆ. ಅಫ್ಕೋರ್ಸ್ ಎಲ್ಲ ಮಕ್ಕಳು ಹಾಗೆ ಅಂದ್ಕೊಳ್ತೀನಿ. ಬಟ್ ಜಶು ಕಂಪೇರ್ ಮಾಡಿದ್ರೆ ಅಚ್ಚುನ್ ಹ್ಯಾಂಡ್ಲ್ ಮಾಡೋದು ನಂಗೆ ಸ್ವಲ್ಪ ಈಸಿನೇ. ದೊಡ್ಡ ಮಕ್ಕಳು ಎಲ್ಲನೂ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಈ ಸೆಕೆಂಡ್ ಅವ್ರು ಇದ್ದಾರಲ್ಲ, ಸ್ವಲ್ಪ ಮುದ್ದು ಜಾಸ್ತಿ ಆಗಿರುತ್ತೆ. ಸೊ ಅವ್ರು ಎಲ್ಲದಕ್ಕೂ ಒಂದು ಸ್ವಲ್ಪ ಹಠ ಮಾಡೋದು ಜಾಸ್ತಿ ಅಂತ ನನ್ಗನ್ಸುತ್ತೆ. ಯಾಕಂದರೆ ನಮ್ಮ ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು ಇವ್ರನ್ನೆಲ್ಲ ನೋಡಿರೋದ್ರಿಂದ ನಂಗೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಹಾಗೆ ಒಂದು ಸೈಡು ಇನ್ನು ಮುಂದೆ ಇಬ್ಬರು ಸ್ಕೂಲಿಗೆ ಹೋಗ್ತಾರೆ, ನನಗೊಂದು ಸ್ವಲ್ಪ ಪರ್ಸ್ನಲಿ ಮೀ ಟೈಮ್ ಅನ್ನೋದು ಸಿಗುತ್ತೆ ಅನ್ನೋದು ಸ್ವಲ್ಪ ಖುಷಿ. ಆದರೆ ಇನ್ನೊಂದು ಕಡೆ ಹೆಂಗೆ ಅಂದರೆ, ಫಸ್ಟ್ ಡೇ ಸ್ಕೂಲಿಗೆ ಹೋಗ್ತಾ ಇದ್ದಾನಲ್ವಾ, ಸೊ ಹೆಂಗಿರುತ್ತೋ ಏನೋ, ಅಡ್ಜಸ್ಟ್ ಆಗ್ತಾನೋ ಇಲ್ವೋ, ಅಥವಾ ಅಳ್ತಾನೋ ಸುಮ್ಮನಿರ್ತಾನೋ, ಇದೇ ಅರ್ಧ ಟೆನ್ಷನ್ ಸ್ಟಾರ್ಟ್ ಆಗ್ತಿದೆ. ಸೊ ಎಲ್ಲ ತಾಯಂದ್ರಿಗೂ ಅಷ್ಟೇ ಅಲ್ವಾ, ಫಸ್ಟ್ ಡೇ ಮಕ್ಳನ್ನ ಸ್ಕೂಲಿಗೆ ಕಳಿಸುವಾಗ ಅದು ಏನೋ ಟೆನ್ಷನ್. ಅವ್ರು ಸ್ಕೂಲಿಗೆ ಹೋಗ್ತಾ ಇದ್ದಾರೋ ಅಥವಾ ನಾವೇ ಸ್ಕೂಲಿಗೆ ಹೋಗ್ತಾ ಇದ್ದೀವೋ ಗೊತ್ತಾಗಲ್ಲ. ಅವ್ರಿಗಿಂತ ಜಾಸ್ತಿ ನಮಗೇನೆ ಟೆನ್ಸ್ಡ್ ಆಗಿರುತ್ತೆ. ನಾನು ಜಶುಗೆ ಆಲ್ರೆಡಿ ಪಾಟಿ ಟ್ರೈನಿಂಗ್ ಎಲ್ಲ ಮಾಡಿದ್ದೀನಿ. ಅವ್ನು 3 ಇಯರ್ಸ್ ಇರುವಾಗ್ಲಿಂದನೇ ನಾನು ಅವ್ನಿಗೆ ಟ್ರೈನ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಈಗ ಸ್ಕೂಲಿಗೆ ಹೋದರೆ ಜಸ್ಟ್ ಅವ್ನಿಗೆ ನೀರು ಹಾಕಿದ್ರೆ ಸಾಕು, ಅವ್ನು ವಾಶ್ ಮಾಡ್ಕೊತಾನೆ. ಯಾಕೆಂದರೆ ಇದನ್ನೆಲ್ಲ ನಾವು ಮಕ್ಳಿಗೆ ಮುಂಚೆನೇ ಕಲಿಸ್ಬೇಕು ಮನೇಲಿ ಇದ್ದಾಗಲೇ. ಡೈರೆಕ್ಟಾಗಿ ಅವ್ರು ಒಂದೇ ಸಾರಿ ಸ್ಕೂಲಿಗೆ ಹೋದಾಗ ಆ ಸಿಚುವೇಶನ್ಗೆ ಅವ್ರು ಅಡ್ಜಸ್ಟ್ ಆಗೋದೇ ಕಷ್ಟ ಆಗಿರುತ್ತೆ. ಅದ್ರ ಮಧ್ಯೆ ಇದೆಲ್ಲ ಪ್ರಾಬ್ಲಮ್ ಆಯಿತು ಅಂದರೆ ಅವ್ರು ಸ್ಕೂಲ್ ಅಂದ್ರೇ ಭಯ ಪಡೋದಕ್ಕೆ ಶುರು ಮಾಡ್ತಾರಲ್ವ. ಅವ್ರ ಕೈಯಿಂದ ಅವ್ರು ತಿನ್ನೋದನ್ನು ಅಭ್ಯಾಸ ಮಾಡಿಸೋದು, ಹಾಗೆ ಈ ಪಾಟಿ ಟ್ರೈನಿಂಗ್ ಮಾಡೋದೆಲ್ಲ ತುಂಬ ಇಂಪಾರ್ಟೆಂಟು. ಅದ್ರ ಜೊತೆಗೆ ಮಕ್ಕಳು ಬೆಳಿಗ್ಗೆ ಸ್ಕೂಲಿಗೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲೇ ಅವ್ರಿಗೆಲ್ಲ ಮೋಷನ್ ಕ್ಲಿಯರ್ ಆಗಿಬಿಟ್ರೆ ಸ್ಕೂಲಲ್ಲಿ ಈ ಪ್ರಾಬ್ಲಮ್ ಇರೋದಿಲ್ಲ. ಅದಕ್ಕೆ ನಾವು ನೆಸೆಸರಿ ಆ್ಯಕ್ಷನ್ಸ್ ತೊಗೊಳ್ಳೇಬೇಕು. ಅಂದರೆ ಚೆನ್ನಾಗಿ ನೀರು ಕುಡಿಸೋದಾಗಿರ್ಬೋದು. ನೈಟೇ ನಾನು ಅವ್ನಿಗೆ ಚೆನ್ನಾಗಿ ನೀರು ಕುಡಿಸ್ಬಿಡ್ತೀನಿ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಂಪಲ್ಸರಿಯಾಗಿ ನೀರು ಕುಡಿಸ್ತೀನಿ. ಸೊ ಹಾಗಾಗಿ ಅವ್ನು ಎದ್ದು ಒಂದು 1/4 ಗಂಟೆ ಅರ್ಧ ಗಂಟೆ ಒಳಗೆಲ್ಲ ಮೋಷನ್ ಕ್ಲಿಯರ್ ಆಗಿಬಿಡುತ್ತೆ. ಸೊ ಇದೆಲ್ಲ ಆಗ್ಬಿಡ್ತು ಅಂದರೆ ಮಕ್ಳನ್ನ ನಾವು ಯಾವುದೇ ಟೆನ್ಷನ್ ಇಲ್ದಂಗೆ ಸ್ಕೂಲಿಗೆ ಕಳಿಸ್ಬೋದು. ಸೊ ಮೇನ್ ಥಿಂಗು, ಮಕ್ಕಳನ್ನ ಫಸ್ಟ್ ನಾವು ಸ್ಕೂಲಿಗೆ ಕಳಿಸುವಾಗ ಇದನ್ನು ನಾವು ಅಟ್ಲೀಸ್ಟ್ ಒಂದು 4-5 ತಿಂಗಳಿಂದನಾದರೂ ಅವರಿಗೆ ಅಭ್ಯಾಸ ಮಾಡಿಸಿದ್ರೆ ಒಳ್ಳೆಯದು. ಆದರೂ ಒಂದು ಕಡೆ ಟೆನ್ಷನ್, ಯಾಕಂದರೆ ಫಸ್ಟ್ ಡೇ ಅಲ್ವಾ. ಸೊ ಹೆಂಗೆ ಕೂರ್ತಾನೋ ಇಲ್ವೋ, ಅಳ್ತಾನೋ ಏನು ಅಂತ. ಸರಿ, ಈಗ ಫಸ್ಟ್ ಅವ್ನ ಎಪ್ಸಿ ರೆಡಿ ಮಾಡಿಬಿಡ್ತೀನಿ, ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಇವತ್ತು ನನಗೆ ಜಶ್ವನ್ ಎಪ್ಸೋದು ಅಷ್ಟು ಕಷ್ಟ ಆಗಲಿಲ್ಲ. ಯಾಕಂದರೆ ಅಣ್ಣನ ಮಗ ಋತ್ವಿಕ್ ಕೂಡ ಇಲ್ಲೇ ಇದ್ದ. ಸಮ್ಮರ್ ಹಾಲಿಡೇಸ್ಗೆ ಅವನು ಇಲ್ಲಿಗೆ ಬಂದಿದ್ದು, ಹಾಗೆ ಅವನ್ನ ಸಮ್ಮರ್ ಕ್ಯಾಂಪು ಕೂಡ ಇಲ್ಲೇ ಹಾಕಿದ್ವಲ್ವ. ಸೊ ಇವತ್ತು ಲಾಸ್ಟ್ ಡೇ ಇದೆ ಒಂದು. ಇದನ್ನು ಮುಗಿಸ್ಕೊಂಡು ಅವನು ಇವತ್ತು ಊರಿಗೆ ಹೋದರೆ ನಾಳೆಯಿಂದ ನನಗೆ ಜಶ್ವನ್ ಎಪ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಅಚ್ಚುನು ಬೇಗನೆ ಸ್ಕೂಲಿಗೆ ಹೋಗಿರ್ತಾನೆ. ಅಟ್ಲೀಸ್ಟ್ ಅವನಿದ್ರೆ ಆಟ ಆಡಿಸ್ಕೊಳ್ತಾ ಎಬ್ಬಿಸ್ತಾ ಇದ್ದ. ಬಟ್ ಇವತ್ತು ಫಸ್ಟ್ ಡೇ ಹೋಗಿ ಬಂದಿರ್ತಾನಲ್ವ, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾಳೆ ಹೋಗಲ್ಲ ಅಂತ ರಾಗ ತೆಗಿತಾನೆ ಅಂತ ನಂಗೆ ಗೊತ್ತು. ಸೊ ಹೇಗೋ ಮ್ಯಾನೇಜ್ ಮಾಡಬೇಕು. ಇವತ್ತಂತೂ ಹೋಗುವಾಗ ಸಖತ್ ಖುಷಿಯಾಗಿದ್ದ, ಎಲ್ಲರ ಜೊತೆ ಆಟ ಆಡ್ಕೊಂತ ಖುಷಿಯಾಗೆ ಹೋದ. ಇನ್ನು ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದ್ಕಿಂತ ಮುಂಚೆ ನಾವು ಅವರನ್ನು ಮನೆಯಲ್ಲೇ ಕೆಲವೊಂದಕ್ಕೆ ಟ್ರೈನ್ ಮಾಡಬೇಕು ಅಂತ ಹೇಳಿ ಮಾತಾಡ್ತಾ ಇದ್ವಿ ಅಲ್ವಾ. ಸೊ ಅದರಲ್ಲಿ ಒಂದು ಪಾಟಿ ಟ್ರೈನಿಂಗ್ ಆಯಿತು, ಇನ್ನೊಂದು ಚೆನ್ನಾಗಿ ನೀರು ಕುಡಿಯೋದು ಅಭ್ಯಾಸ, ಅವ್ರ ಕೈಯಿಂದ ಅವ್ರು ತಿನ್ನೋದನ್ನ ಅಭ್ಯಾಸ ಮಾಡಿಸ್ಬೇಕು ಅಂತ ಮಾತಾಡಿದ್ವಿ. ಸೊ ಥರ್ಡ್ ಒನ್ ಏನು ಅಂದರೆ, ಚೆನ್ನಾಗಿ ನೀರು ಕುಡಿಯೋದ್ರ ಜೊತೆಗೆ ಫೈಬರ್ ರಿಚ್ ಫುಡ್ ಅಂದರೆ ಹಣ್ಣು, ತರಕಾರಿ ಮತ್ತು ಸೊಪ್ಪು ಇದನ್ನೆಲ್ಲ ತಿನ್ನೋದನ್ನು ಕೂಡ ಅಭ್ಯಾಸ ಮಾಡಿಸ್ಬೇಕು. ಯಾಕಂದರೆ ನಾವು ಚಿಕ್ಕ ಮಕ್ಕಳಿರುವಾಗ ಏನು ಅಭ್ಯಾಸ ಮಾಡಿಸ್ತೀವೋ ಅಥವಾ ಮಾಡ್ಕೊಳ್ತೀವೋ ಅದು ನಮ್ಮ ಜೊತೆ ಲೈಫ್ ಲಾಂಗ್ ಇರುತ್ತೆ. ಈ ರೀತಿ ಫೈಬರ್ ರಿಚ್ ಫುಡ್ ತಿನ್ನೋದ್ರಿಂದ ಮೇನ್ ಆಗಿ ಹೊಟ್ಟೆ ಅಂದರೆ ನಮ್ಮ ಗಟ್ಟು ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಡೈಜೆಷನ್ ಪ್ರಾಬ್ಲಮ್ ಏನೂ ಆಗೋದಿಲ್ಲ, ಮೋಷನ್ ಯಾವಾಗಲೂ ರೆಗ್ಯುಲರ್ ಆಗಿ ಕ್ಲಿಯರ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಹೆಲ್ದಿ ಲೈಫಿಗೆ ಮೇನ್ ಆಗಿ ಬೇಕಾಗಿರೋವಂಥದ್ದು. ನಾವು ಮಕ್ಕಳನ್ನ ಯೂಶಲ್ ಆಗಿ ನೋಡಿದಾಗ ಅವ್ರ ತಟ್ಟೆಯಲ್ಲಿ ಇರೋ ಅಂಥ ಆಲ್ಮೋಸ್ಟ್ ಎಲ್ಲ ತರಕಾರಿಗಳನ್ನೂ ತೆಗೆದು ತಿಂತಾ ಇರ್ತಾರೆ. ಸೊ ಅದಕ್ಕೆ ನಾನು ಏನು ಫಾಲೋ ಮಾಡ್ತೀನಿ ಅಂದರೆ, ಯೂಶಲ್ ಆಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟುವಾಗ ವಾರದಲ್ಲಿ ಅಟ್ಲೀಸ್ಟ್ 4 ದಿನ ಅವ್ರಿಗೆ ರೆಗ್ಯುಲರ್ ಆಗಿ ತರಕಾರಿಗಳನ್ನೂ ಕೂಡ
ಬಾಕ್ಸಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಕ್ಯಾರೆಟ್ ಆಗಿರ್ಬೋದು, ಸೌತೆಕಾಯಿ, ಮೂಲಂಗಿ ಅಥವಾ ಈ ಪೊಟ್ಯಾಟೊ ಅಂದರೆ ಸ್ವೀಟ್ ಪೊಟ್ಯಾಟೋಸ್ ಆಗಿರ್ಬೋದು, ನಾರ್ಮಲ್ ಆಲೂಗಡ್ಡೆನೆ ಸ್ವಲ್ಪ ಫ್ರೈ ಮಾಡಿ ಹಾಕೋದು. ನಾನು ಮಾಡೋ ಲಂಚ್ ಬಾಕ್ಸ್ ರೀಲ್ಸ್ನ ರೆಗ್ಯುಲರ್ ಆಗಿ ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ನಾನು ಆಲ್ಮೋಸ್ಟ್ ಎಲ್ಲ ರೀಲ್ಸಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡ್ತಾ ಇರ್ತೀನಿ. ಹೊಸದಾಗಿ ನೋಡ್ತಾ ಇದ್ದವರಾದರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದೆರಡು ರೀಲ್ಸನ್ನು ನಿಮ್ಮ ರೆಫರೆನ್ಸಿಗೆ ಅಂತ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಕೋಬೋದು. ಸಾಂಗ್ ಎಲ್ಲ ಹಾಕಿದ್ದಾರೆ ಇಲ್ಲಿ, ಸಾಂಗ್ ಎಲ್ಲ ಹಾಕಿದ್ದಾರೆ. ಹ್ಞೂ ಸರಿ ನಡಿ, ಬರ್ತೀನಿ ನಡಿ. ಸ್ಕೂಲ್ ಎಂಟ್ರೆನ್ಸ್ವರೆಗೂ ಖುಷಿಯಾಗೆ ಹೋದ. ಬಟ್ ಅಲ್ಲಿ ಹೋದ್ಮೇಲೆ ಒಬ್ರು ಅಳೋದನ್ನ ನೋಡಿ ಇನ್ನೊಬ್ರು ಸ್ಟಾರ್ಟ್ ಮಾಡ್ತಾರಲ್ವಾ, ಸೊ ಇವನ್ ಅಳುನು ಸ್ಟಾರ್ಟ್ ಆಯಿತು. ತುಂಬ ಹೊತ್ತು ಇದೇ ಥರ ಕಾಡಿಸ್ತಾ ಇದ್ದ, ಅಮ್ಮ ನೀನು ಬಾ ನನ್ನ ಜೊತೆನೇ ಕೂತ್ಕೋ, ಹೋಗಬೇಡ ಅಂತ. ಸೊ ನಾನು ಇಲ್ಲೇ ಇರ್ತೀನಿ, ಹೊರಗಡೆನೆ ಕೂತಿರ್ತೀನಿ, ಹೋಗು ಅಂತ ತುಂಬ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಬಟ್ ಹಿ ವಾಸ್ ನಾಟ್ ಅಟ್ ಆಲ್ ರೆಡಿ ಟು ಗೋ ಇನ್ಸೈಡ್. ಫೈನಲಿ ಅವ್ರ ಮ್ಯಾಮ್ ಬಂದು ಒಳಗಡೆ ಕರ್ಕೊಂಡು ಹೋದರು. ಮಕ್ಕಳು ಈ ಥರ ಅಳೋದನ್ನ ನೋಡೋದಕ್ಕಾಗಲ್ಲ ಅಲ್ವಾ, ನಮಗೆ ಏನೋ ಒಂಥರ ಬೇಜಾರು ಅನಿಸುತ್ತೆ, ಹೊಟ್ಟೆಲೆಲ್ಲ ಒಂದು ರೀತಿ ಸಂಕಟ. ಅಲ್ಲಿ ಸ್ಕೂಲಲ್ಲಿ ಅವ್ರು ಅಳ್ತಾ ಇದ್ರೆ ಇಲ್ಲೇ ಎಲ್ಲೋ ಅಳ್ತಾ ಇದ್ದಾರೇನೋ ಅನ್ನೋ ಥರ ಕಿವಿಯಲ್ಲಿ ಅದೇ ಗುಂಗು. ಮನೆಗೆ ಬಂದ್ರು ಸೊ ಫಸ್ಟ್ ಡೇ ಅಲ್ವಾ ಬೇಗ ಬಿಡ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ 1 ಗಂಟೆ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಇನ್ನು ರೆಗ್ಯುಲರಾಗಿ ಅವರು ಒಂದು ವೀಕು ಅಥವಾ 15 ಡೇಸ್ ಹೋಗೋದಕ್ಕೆ ಶುರು ಮಾಡಿದ್ರು ಅಂದರೆ ಅವ್ರಿಗೆ ಅಡ್ಜಸ್ಟ್ ಆಗಿಬಿಡತ್ತೆ. ಆಮೇಲೆ ಅವರೇ ನಮ್ಮನ್ನು ಬಿಟ್ಟು ಬರ್ಬಾ ಅಮ್ಮ ಅಂತ ಕರೀತಾರೆ. ಬಟ್ ಅಲ್ಲಿವರೆಗೂ ನಮಗೆ ಪೇಷನ್ಸ್ ಬೇಕು. ಹಾಗೆ 10K ಸಬ್ಸ್ಕ್ರೈಬರ್ಸ್ ಆಗಿರೋ ಖುಷಿಗೆ ಒಂದು ಗಿವ್ ಅವೇ ಮಾಡ್ತಾ ಇದ್ದೀನಿ ಅಂತ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ ಅಲ್ವಾ. ರೂಲ್ಸ್ ತುಂಬ ಸಿಂಪಲ್ ಆಗಿತ್ತು. ಸ್ಟಾಪ್ ಜಡ್ಜಿಂಗ್ ವುಮೆನ್ ಅಂತ ನಾನು ಮಾಡಿರೋ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಕೇಳಿದ್ದೆ. ಸೊ ಆ ಗಿವ್ ಅವೇ ವಿನ್ನರ್ ಯಾರು ಅಂತ ಹೇಳಿ ಈ ವಿಡಿಯೋನಲ್ಲಿ ಈಗ ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ. ತುಂಬ ಜನ ಈ ಗಿವ್ ಅವೇನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಅಂದರೆ ಕಮೆಂಟ್ ಮಾಡಿದ್ದೀರಾ. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರೋ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಈ ಗಿವ್ ಅವೇ ವಿನ್ನರ್ ಬಂದು ವಿನುತಾ ಶಂಕರ್ ಅವರು. ಸೊ ಅವರ ID ನಾನು ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ಇವರು ಅವರ ಅಭಿಪ್ರಾಯನ ತುಂಬ ಚೆನ್ನಾಗಿ ಕಮೆಂಟ್ ಮೂಲಕ ನಮಗೆ ತಿಳಿಸಿದ್ದೀರಾ. ಸೊ ಹಾಗಾಗಿ ನೀವು ಈ ಗಿವ್ ಅವೇ ವಿನ್ನರ್ ಆಗಿರ್ತೀರಾ. ನಾನು ನಿಮಗೆ ಕಮೆಂಟ್ ಕೂಡ ಮಾಡಿ, ನಿಮ್ಮ ಕಮೆಂಟ್ಗೆ ನಾನು ರಿಪ್ಲೈ ಮಾಡಿದ್ದೀನಿ, ಪ್ಲೀಸ್ ನಿಮ್ಮ ಅಡ್ರೆಸ್ನ ನನಗೆ DM ಮಾಡಿ ಅಂತ. ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜು. ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಇನ್ಫೋ ಪ್ರೇಮಶಂಕರ್ ಅಂತನಾದರೂ ಸರ್ಚ್ ಮಾಡಿ, ಅಥವಾ ಪ್ರೇಮಶಂಕರ್ ವ್ಲಾಗ್ಸ್ ಅಂತನಾದರೂ ಸರ್ಚ್ ಮಾಡಿ. ಅಲ್ಲಿ ಹೋಗಿ ನಿಮ್ಮ ಅಡ್ರೆಸ್ನ ನಂಗೆ DM ಮಾಡಿದ್ರೆ ನಾನು ನಿಮ್ಮ ಪ್ರೈಸ್ನ ನಿಮಗೆ ತಲುಪಿಸ್ತೀನಿ. ಸೊ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ವಿನ್ ಆಗಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಇದೇ ಥರ 10K ಫ್ಯಾಮಿಲಿ ಇನ್ನೂ ದೊಡ್ಡ ಫ್ಯಾಮಿಲಿ ಆಗಿ ಬೆಳೆಯೋದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ತುಂಬ ಮುಖ್ಯ. ಸೊ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ಇಷ್ಟ ಆಗುವಂಥ ಕಂಟೆಂಟ್ನ ನಾನು ಯಾವಾಗಲೂ ಪೋಸ್ಟ್ ಮಾಡ್ತಾ ಇರ್ತೀನಿ. ಇದೇ ಥರ ಇನ್ನೂ ತುಂಬ ಗಿವ್ ಅವೇಸ್ನ ನೀವು ಸೇರಿ ಮಾಡ್ತಾನೆ ಇರೋಣ. ಸೊ ಸ್ಕೂಲಿಗೆ ಹೋಗುವಾಗಂತೂ ಫುಲ್ಲು ಅಳುಮುಖ ಇತ್ತು. ಈಗ ನೋಡಿ ಬರುವಾಗ ಮುಖ ಹೆಂಗೆ ಅರಳಿದೆ ಅಂತ. ಸೊ ಸ್ಕೂಲಲ್ಲಿ ಏನೇನಾಯಿತು ಅಂತ ಅಲ್ಲಿಂದನೇ ಹೇಳ್ತಾ ಬರ್ತಾ ಇದ್ದ. ಒಂದು ರೀತಿ ಖುಷಿ ಅನ್ನಿಸ್ತಾ ಇತ್ತು ಅವ್ನು ಸ್ಕೂಲಲ್ಲಿ ನಡೆದಿರೋ ಎಕ್ಸ್ಪೀರಿಯನ್ಸ್ನ ಕೇಳೋದಕ್ಕೆ. ಸ್ಟಾರ್ಟಿಂಗ್ ಒಂದು ಅರ್ಧ ಗಂಟೆ ಇದೇ ಥರ ಅಳ್ತಾ ಇದ್ದಂತೆ. ಅದಾದಮೇಲೆ ಮಕ್ಕಳಿಗೆ ಆಟ ಆಡೋದಕ್ಕೆ ಇದಕ್ಕೆ ಕರ್ಕೊಂಡು ಹೋಗ್ತಾರಲ್ವ, ಸೊ ಆ ರೀತಿ ಕರ್ಕೊಂಡು ಹೋದ್ಮೇಲೆ ಮತ್ತೆ ಸುಮ್ಮನೆ ಆದಂತೆ. ಮಿಸ್ ಕೂಡ ಹೇಳ್ತಾ ಇದ್ರು ಅವನಿಗೆ ಸ್ಕೂಲಲ್ಲಿ ಹೊಸ ಫ್ರೆಂಡ್ಸ್ ಸಿಕ್ಕಿರೋದೇ ಸಖತ್ ಖುಷಿ. ಟೋಟಲಿ ಇವತ್ತು 4 ಜನ ಫ್ರೆಂಡ್ಸ್ ಆದ್ರಂತೆ. ಅದನ್ನೇ ಹೇಳ್ತಾ ಇದ್ದ, ನನ್ನ ಫ್ರೆಂಡ್ ಹೆಸರು ಇದು ಅಂತ. ಒಟ್ನಲ್ಲಿ ಸ್ಕೂಲಿಂದ ಬಂದಮೇಲೆ ಅಣ್ಣ ತಮ್ಮ ಇಬ್ಬರು ಅವ್ರವ್ರ ಸ್ಕೂಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ರು. ಅವರ ಎಕ್ಸ್ಪೀರಿಯನ್ಸ್ನ ಕೇಳಿ ನಮಗೆ ಸಖತ್ ಖುಷಿ ಆಯಿತು. ಸೊ ಲೈಟಾಗಿ ನಮ್ಮ ಸ್ಕೂಲ್ ಡೇಸ್ ಮೆಮೊರೀಸ್ ಎಲ್ಲ ಒಂದೊಂದೇ ನೆನಪು ಬರ್ತಾ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು, ಅಂದರೆ ಅಣ್ಣ ತಮ್ಮನ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಸಂಜೆ ಇಲ್ಲೇ ರಾಣೆಬೆನ್ನೂರಲ್ಲಿ ಫರ್ನಿಚರ್ ಎಕ್ಸ್ಪೋ ನಡೀತಾ ಇತ್ತು. ನಮಗೂ ಮನೆಗೆ ಬೇಕಾಗಿತ್ತು ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಆ್ಯಕ್ಚುಲಿ ಒಂದು ಸೋಫಾ ಮತ್ತು ಡೈನಿಂಗ್ ಟೇಬಲ್ ಎರಡೂ ಇಷ್ಟ ಆಯಿತು. ನೋಡಬೇಕು, ತೊಗೊಳ್ಳೋ ಪ್ಲಾನ್ಸ್ ಇದೆ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಇನ್ನು ಹೇಗಿದ್ರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ. ನಾಳೆ ಋತ್ವಿಕ್ ಕೂಡ ಅವ್ರ ಮನೆಗೆ ಹೋಗ್ತಾ ಇದ್ನಲ್ವಾ, ಸರಿ ಇಲ್ಲೇ ಊಟ ಮಾಡ್ಕೊಂಡು ಹೋದ್ರೆ ಆಯಿತು ಅಂತ ಹೇಳಿ ರಾಣೆಬೆನ್ನೂರು ಫೇಮಸ್ ಹೋಟೆಲ್ಲು ನರ್ತಕಿ ಅಂತ ಹೇಳಿ, ತುಂಬ ಚೆನ್ನಾಗಿ ಸಿಗುತ್ತೆ ನಾನ್ ವೆಜ್ ಎಲ್ಲ ಇಲ್ಲಿ. ನಾವು ರೆಗ್ಯುಲರ್ ಆಗಿ ಇಲ್ಲಿ ಹೋಗ್ತಾ ಇರ್ತೀವಿ, ಯಾವಾಗಾದರೂ ನಾನ್ ವೆಜ್ ತಿನ್ನಬೇಕು ಹೋಟೆಲ್ದು ಅಂತ ಅನಿಸ್ದಾಗೆಲ್ಲ. ನಾನು ಯೂಶಲ್ ಆಗಿ ಮನೇಲೇ ಎಲ್ಲ ರೆಸಿಪೀಸ್ನೂ ಮಾಡ್ತೀನಿ. ಸೊ ಹೊರಗಡೆ ಈ ರೀತಿ ಡಿನ್ನರ್ಗೆ ಹೋಗೋದು ತುಂಬ ರೇರು. ಯಾವಾಗೂ ಆ್ಯನಿವರ್ಸರಿ ಅಥವಾ ಬರ್ತ್ಡೇಗೆ ಒನ್ಸ್ ಹೋಗ್ತಾ ಇರ್ತೀವಿ ಅಷ್ಟೇ. ಇವತ್ತು ಅಣ್ಣನ ಮಗ ಇದ್ದ, ಅವನಿಗೂ ಕರ್ಕೊಂಡು ಹೋಗಬೇಕು ಅನ್ನೋ ರೀಸನ್ನಿಗೆ ಹೋದ್ವಿ. ಅಲ್ಲಿ ಮಕ್ಕಳಿಗೆ ಅಂತಾನೆ ಸಪ್ಪೆ ಮಟನ್ ಸಿಗುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ, ಖಾರ ಎಲ್ಲ ಕಡಿಮೆ ಹಾಕಿ ಮಾಡಿರ್ತಾರೆ. ಸೊ ಅದನ್ನು ಮಕ್ಕಳಿಗೆ ತೊಗೊಂಡ್ವಿ. ಹಾಗೆ ನಾವು ಒಂದು ಬೋಟಿ ಮಸಾಲಾನ ತೊಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಲವ್ ಯು ಆಲ್.